ಜುಲೈ 7, 2024 ರಂದು ನಗರದ ಲಾಲ್ಬಾಗ್ ಆವರಣದಲ್ಲಿ ಇಪಿಎಸ್ ನಿವೃತ್ತರ 78ನೇ ಮಾಸಿಕ ಸಭೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಸಭೆಗೆ ಬೆಂಗಳೂರು ನಗರವೂ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ನಿವೃತ್ತರು ಆಗಮಿಸಿದ್ದರು. ಸಭೆ ಪ್ರಾರಂಭಕ್ಕೂ ಮೊದಲು ಇತ್ತೀಚೆಗೆ ಅಗಲಿದ ಇಪಿಎಸ್ ನಿವೃತ್ತರ ಆತ್ಮಕ್ಕೆ ಶಾಂತಿ ಕೋರಿ 1 ನಿಮಿಷ ಮೌನ ಆಚರಿಸಲಾಯಿತು. ಸಂಘದ ಪ್ರಧಾನ ಕಾರ್ಯದರ್ಶಿ ಡೋಲಪ್ಪನವರು ಎಲ್ಲಾ ನಿವೃತ್ತರನ್ನು ಸ್ವಾಗತಿಸಿ ಹೋರಾಟದ ಬಗ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರವರು ಇಪಿಎಸ್ ಕಾಯ್ದೆ ಹಾಗೂ ಪ್ರಚಲಿತ ಸಂಗತಿಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿ, ಇಂದಿನ ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳೇನೆಂದರೆ, ನವೆಂಬರ್ 4, 2022 ರಂದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಸುನಿಲ್ ಕುಮಾರ್ ಪ್ರಕರಣದಲ್ಲಿ ನೀಡಿರುವ ತೀರ್ಪನ್ನು ಇಪಿಎಫ್ಒ ಅಧಿಕಾರಿಗಳು ಈ ಕೂಡಲೇ ಅನುಷ್ಠಾನಗೊಳಿಸಬೇಕು. ಅಸಂಖ್ಯಾತ ಇಪಿಎಸ್ ನಿವೃತ್ತರು 15 ರಿಂದ 20 ವರ್ಷಗಳ ಕೆಳಗೆ ಸೇವೆಯಿಂದ ನಿವೃತ್ತರಾಗಿದ್ದು, ಇವರೆಲ್ಲರೂ ಮಾನ್ಯ ನ್ಯಾಯಾಲಯದ ತೀರ್ಪಿನ ವ್ಯಾಪ್ತಿಗೆ ಒಳಪಡದೇ ಇದ್ದು, ತೀವ್ರ ಸಂಕಷ್ಟಗಳಿಗೆ ಸಿಲುಕಿದ್ದು, ಈ ಎಲ್ಲಾ ನಿವೃತ್ತರಿಗೆ ಮಾನವೀಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕನಿಷ್ಠ ಪಿಂಚಣಿ 7,500 ರೂಪಾಯಿ, ಸಂಕಲನ ಭತ್ಯೆ ಹಾಗೂ ವೈದ್ಯಕೀಯ ಸೌಲಭ್ಯವನ್ನು ಕೂಡಲೇ ವಿಸ್ತರಿಸಬೇಕೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಈ ಸಂಬಂಧ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಖಾತೆ ಸಚಿವರುಗಳಾದ ಶ್ರೀ ಮನ್ಸುಖ್ ಮಾಂಡವಿಯಾ ಹಾಗೂ ಶ್ರೀಮತಿ ಶೋಭಾ ಕರಂದ್ಲಾಜೆ ರವರನ್ನು ನವದೆಹಲಿಯ ನಮ್ಮ ಮುಖಂಡರು ಭೇಟಿ ಮಾಡಿ ಒತ್ತಡ ಹಾಕಿ ಈ ಎಲ್ಲಾ ಬೇಡಿಕೆಗಳ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಮುಂದಿನ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಇಪಿಎಸ್ ನಿವೃತ್ತರ ಹೋರಾಟ ಚಳುವಳಿಯನ್ನು ಇನ್ನೂ ತೀವ್ರಗೊಳಿಸಬೇಕೆಂದು ಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಲಾಯಿತು. ಜುಲೈ 29 ರಿಂದ 31 ರವರೆಗೆ ನವದೆಹಲಿಯಲ್ಲಿ ನಡೆಯುವ ಎನ್ಎಸಿ ಕಾರ್ಯಕಾರಿ ಸಮಿತಿ ಸಭೆ ಹಾಗೂ ಕನಿಷ್ಠ ಹೆಚ್ಚುವರಿ ಪಿಂಚಣಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಳ್ಳಲು ಸಂಘದ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡ ಭಾಗವಹಿಸುತ್ತಿದ್ದು, ಇವರಿಗೆ ಸಭೆಯಲ್ಲಿ ಶುಭ ಹಾರೈಸಲಾಯಿತು. ನಿಧಿ ಆಪ್ಕೆ ನಿಕಟ್ ಇದೇ ಜುಲೈ 29 ರಂದು ನಗರದ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ನಡೆಯುತ್ತಿದ್ದು, ಅಂದಿನ ಪ್ರತಿಭಟನಾ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಪಿಎಸ್ ನಿವೃತ್ತರು ಆಗಮಿಸಿ ಭಾಗವಹಿಸಬೇಕೆಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಮಾಸಿಕ ಸಭೆಗೆ ಎನ್ಎಸಿ ಮಾಧ್ಯಮ ಸಂಚಾಲಕರಾದ ಅನಿಲ್ ಇನಾಮ್ದಾರ್ ರವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು, ಕಮಾಂಡರ್ ಶ್ರೀ ಅಶೋಕ್ ರಾಹುತ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟ ಇನ್ನೇನು ಅಂತಿಮ ಘಟ್ಟ ತಲುಪಲಿದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಸಂಘಟನೆಯ ಪದಾಧಿಕಾರಿಗಳಾದ ನಾಗರಾಜು, ಮನೋಹರ್ ಹಾಗೂ ರುಕ್ಮಿಶ್ ರವರು ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಈ ದಿನದ ಇಪಿಎಸ್ 95 ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದ 78ನೇ ಲಾಲ್ಬಾಗ್ ಮಾಸಿಕ ಸಭೆಗೆ ತಮಗೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಬಯಸುತ್ತೇನೆ. ಕಳೆದ ತಿಂಗಳು ಅಂದ್ರೆ 27/6/2024 ರಂದು ಭವಿಷ್ಯ ನಿಧಿ ಕಚೇರಿ ಆವರಣದಲ್ಲಿ ಇಪಿಎಸ್ 95 ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಸಂಘದಲ್ಲಿ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ದು ತಮಗೆಲ್ಲ ಗೊತ್ತಿದೆ ಎಂದು ಭಾವಿಸುತ್ತೇನೆ. ಆ ದಿನದ ಪ್ರತಿಭಟನೆಯಲ್ಲಿ ಸುಮಾರು 500ಕ್ಕೂ ಹೆಚ್ಚು ನಿವೃತ್ತರು ಭಾಗವಹಿಸಿದ್ದರು. ಅವರಿಗೆಲ್ಲ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ದಿನದ ಸಭೆಗೆ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ಶ್ರೀ ನಂಜುಂಡೇಗೌಡರನ್ನ ಆದರದಿಂದ ಸ್ವಾಗತ ಬಯಸುತ್ತೇನೆ. ಹಾಗೂ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಮನೋಹರ್ ರವರು ಮತ್ತು ಆರ್ ರುಕ್ಮೇಶ್ ರವರು ಹಾಗೂ ಖಜಾಂಚಿಗಳಾದ ನಾಗರಾಜರವರಿಗೆ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಐಟಿ ಕೋಆರ್ಡಿನೇಟರ್ ಆದ ಶ್ರೀ ಅನಿಲ್ ಇನಾಮ್ದಾರ್ ರವರು ನಮ್ಮ ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮ ಪ್ರತಿ ಲಾಲ್ಬಾಗ್ ಮೀಟಿಂಗ್ಗೆ ಬರ್ತಿದ್ದಂತ ಶ್ರೀ ದೇವರಾಜ್ ನಿವೃತ್ತ ಎಟಿಐ ರವರು ನಿಧನರಾಗಿರ್ತಾರೆ ಮತ್ತು ಅವರ ಜೊತೆ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಂಥ ಅನೇಕರು ನಿಧನರಾಗಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಸಂಘ ಗೌರವವನ್ನು ಸೂಚಿಸುತ್ತದೆ. ಒಂದು ನಿಮಿಷ ಮೌನಾಚರಣೆಯನ್ನು ಆಚರಿಸ್ತೀನಿ ಅಂತೇಳಿ. ಧನ್ಯವಾದಗಳು. ಹಾಗೆ ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದ ನಂಜುಂಡೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳ್ಕೊಳ್ತೀನಿ. ಪಿಎಫ್ ಅಧಿಕಾರಿಗಳು, ಪಿಎಫ್ ಕಮಿಷನರು, ಕೇಂದ್ರ ಸರ್ಕಾರ ಇವರೆಲ್ಲರನ್ನು ಕೂಡ ಪಾರ್ಟಿ ಮಾಡಿದ್ದಾರೆ. ಈ ಯಾವುದೇ ಪ್ರಕರಣದಲ್ಲಿ ಎಂಪ್ಲಾಯರ್ ಉದ್ಯೋಗದಾತರ ಪಾರ್ಟಿ ಇಲ್ಲ. ನಾವು ಅಧಿಕಾರಿಗಳನ್ನ ಕುತ್ತಿಗೆ ಇಸ್ಕಿದ್ರೆ ಅಲ್ಲಿ ಬಾಯ್ಬಿಡ್ತಾರೆ. ಕಂಟೆಂಪ್ಟ್ ಪಿಟಿಷನ್ ಬರುತ್ತೆ. ಕಂಟೆಂಪ್ಟ್ ಪಿಟಿಷನ್ ಅಲ್ಲಿ ಉದ್ಯೋಗದಾತರನ್ನ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ.
ಅಧಿಕಾರಿಗಳು ಇದಕ್ಕೆಲ್ಲ ಕಾರಣ PF ಅಧಿಕಾರಿಗಳು. PF ಅಧಿಕಾರಿಗಳು ಪಾರ್ಟಿ, ನ್ಯಾಯಾಲಯ ಅಧಿಕಾರಿಗಳನ್ನ ಕೇಳ್ತಾರೆ, ಕೇಂದ್ರ ಸರ್ಕಾರನ ಕೇಳ್ತಾರೆ ಹೊರತು ಉದ್ಯೋಗದಾತರನ್ನ ಕೇಳಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರು ಕೂಡ ಹೆದರ್ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ ನಮಗೂ ಒಂದು ಸಹನೆ ಇದೆ, ನಮಗೂ ಮಿತಿ ಇದೆ. ನಾವು ಇಷ್ಟು ವರ್ಷದಿಂದ ಏನು ಸುಮ್ಮನೆ ಹೋರಾಟ ಮಾಡ್ತಾ ಇದ್ದೀವಾ, ಇದೆಲ್ಲ ಗೊತ್ತಿದೆ ಅವ್ರಿಗೆ, ಎಲ್ಲ ನೋಡಿದ್ದಾರೆ ಎಲ್ಲ. ಯಾಕೆಂದ್ರೆ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಒಂದು ಸುದ್ದಿ ಬಂದ್ರೆ ಇಡೀ ಬೆಂಗಳೂರಿನ, ಇಡೀ ಕರ್ನಾಟಕದಾದ್ಯಂತ ಸುದ್ದಿ ಆಗುತ್ತೆ. ಎಲ್ರಿಗೂ ಗೊತ್ತಿದೆ PF ಎಂಪ್ಲಾಯೀಸ್ಗಳಿಗೆ, EPS ಎಂಪ್ಲಾಯೀಸ್ಗಳಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಅಂತಕ್ಕಂಥದ್ದು ಜಗಜ್ಜಾಹೀರಾಗಿ ಹೋಗಿದೆ. ಶೋಭಾ ಕರಂದ್ಲಾಜೆ ಅವರು ಹೊಸದಾಗಿ ಅಧಿಕಾರ ವಹಿಸ್ಕೊಂಡಾಗ ಅವ್ರು ಒಂದೇ ಮಾತು ಹೇಳಿದ್ರು, ಏನಿದು 1,000 ರೂಪಾಯಿ ಪೆನ್ಷನ್ ನಿಮ್ಗೆ, ಓಲ್ಡ್ ಏಜ್ ಪೆನ್ಷನ್ 1,600 ರೂಪಾಯಿ ಇದೆ. ಯಾವುದೇ ಕಾಂಟ್ರಿಬ್ಯೂಷನ್ ಕೊಡದಲೆ ಹಿರಿಯ ನಾಗರಿಕರಿಗೆ 1,600 ರೂಪಾಯಿ ಕೊಡ್ತಾ ಇದ್ದಾರೆ. ಅಂಥದ್ರಲ್ಲಿ ನಾವು 1,00,000 ರೂಪಾಯಿ ದುಡ್ಡು ಕಟ್ಟಿ ಕಾಂಟ್ರಿಬ್ಯೂಷನ್ ಕೊಟ್ಟು ನಮಗೆ 1,000 ರೂಪಾಯಿ, ಏನಿದು? ಇಷ್ಟೊಂದು ತಾರತಮ್ಯ ಮಾಡಲಿಕ್ಕೆ ಅವಕಾಶ ಇದೆಯಾ ಭಾರತ ಸಂವಿಧಾನದಲ್ಲಿ? ರೈಟ್ ಟು ಇಕ್ವಾಲಿಟಿ, ಆರ್ಟಿಕಲ್ 14 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂದ್ರೆ ಸರ್ವರು ಸಮಾನರು, ಯಾರಿಗೂ ಅನ್ಯಾಯ ಮಾಡಬಾರ್ದು, ಎಲ್ರಿಗೂ ನ್ಯಾಯ ಸಿಕ್ಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತಕ್ಕಂಥದನ್ನ ಆರ್ಟಿಕಲ್ 14 ಅಲ್ಲಿ ಹೇಳಿದ್ದಾರೆ. ಮತ್ತೆ ಪಾರ್ಲಿಮೆಂಟ್ ಸದಸ್ಯರು ಏನಿದ್ದಾರೆ ಅವ್ರು ಮಾಡ್ತಕ್ಕಂಥದ್ದು ಎಲ್ಲ ಕಾನೂನು. ಪಾರ್ಲಿಮೆಂಟ್ನಲ್ಲಿ ಜಾರಿ ಆಗ್ತಕ್ಕಂಥ ಯಾವುದೇ ಬಿಲ್ಲು ಅದು ಕಾನೂನಾಗಿ ಪರಿವರ್ತನೆ ಆಗುತ್ತೆ. ಇಂಟರ್ಪ್ರಿಟೇಷನ್ ಆಫ್ ಸ್ಟ್ಯಾಚ್ಯೂಟ್ಸ್, ಯಾವುದೇ ಮಸೂದೆನ ಮಾಡಬೇಕಾದ್ರೆ ಅದು ಸೋಷಿಯಲ್ ಲೆಜಿಸ್ಲೇಷನ್, ಸಾಮಾಜಿಕ ಕಳಕಳಿ ಇರ್ಬೇಕು. ಅದರಲ್ಲಿ ಒಂದು ಕಾನೂನು ವಿದ್ಯಾರ್ಥಿಗಳಿಗೆ ಮೊದಲನೇ ಪಾಠ ಏನು ಅಂತ ಅಂದ್ರೆ ಸೋಷಿಯಲ್ ಲೆಜಿಸ್ಲೇಷನ್, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಕಾನೂನನ್ನ ರಚನೆ ಮಾಡಬೇಕು. ಸಮಾಜಕ್ಕೆ ಮಾರಕವಾದ ಕಾನೂನು ಮಾಡಬಾರ್ದು. ಯಾವುದೇ ಕಾನೂನು ಮಾಡಿದ್ರು ಕೂಡ ಈ ದೇಶದಲ್ಲಿ, ಈ ಸಂವಿಧಾನದಲ್ಲಿ ಒಳ್ಳೆದನ್ನೇ ಮಾಡಬೇಕು. ಆದರೆ EPS ನಿವೃತ್ತರಿಗೆ ಕೆಟ್ಟದ್ದು ಮಾಡಿದ್ದಾರೆ. EPS ನಿವೃತ್ತರಿಗೆ ಒಳ್ಳೆದನ್ನೇನು ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥದ್ದೆಲ್ಲ ಮೋಸ. EPS ನಿವೃತ್ತರಿಗೆ ಇವತ್ತು ಈ ರೀತಿಯಾದ ಒಂದು ಪರಿಸ್ಥಿತಿನ ತಂದಿಡ್ಲಿಕ್ಕೆ ಕಾರಣ ಯಾರು ಅಂತ ಅಂದ್ರೆ PF ಅಧಿಕಾರಿಗಳು ಮೋಸ ಮಾಡಿದ್ದಾರೆ. ಇದನ್ನೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಅವ್ರದ್ದೆಲ್ಲವನ್ನು ಕೂಡ ಹೇಳ್ಕೊಂಬತ್ತೀವಿ. PF ಕಚೇರಿ ಎದುರುಗಡೆನೆ ಹೇಳ್ತೀವಿ ನಾವು, ನೀವು ನಮಗೆ ಮೋಸ ಮಾಡಿದ್ದೀರಾ, ನಿಮಗೆ ಧಿಕ್ಕಾರ, ನಮಗೆ ನ್ಯಾಯ ಕೊಡಿಸಿ, ನಮಗೆ ಪೆನ್ಷನ್ ಕೊಡಿ. ಇದನ್ನೆಲ್ಲ ನಮಗೆ ಶಕ್ತಿ ಇದೆ, ಅದು ನಮ್ಮನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ನಾವು ಅತ್ಯಂತ ಹಿರಿಯ ನಾಗರಿಕರು, ಶಿಸ್ತಿನಿಂದ, ಸಂಯಮದಿಂದ ಮತ್ತೆ ನಮ್ಮ ಒಂದು ಹೋರಾಟನ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯಾದ ಒಂದು ಇದಕ್ಕೆ ಆಸ್ಪದ ನೀಡಲ್ಲ. ನಾವು ಶಾಂತಿಯುತವಾದ ಹೋರಾಟ ಮಾಡ್ತಾ ಇದ್ದೀವಿ. ಶಾಂತಿ ಪ್ರಿಯರು ನಾವು. ಆ ದೃಷ್ಟಿಯಿಂದ ಸ್ನೇಹಿತರೆ, ತಾವ್ಯಾರೂ ಕೂಡ ಅಂಜಬೇಕಾಗಿಲ್ಲ. ನಮ್ಮ ಹೋರಾಟದಲ್ಲಿ ಖಂಡಿತ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಸಭೆನ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಅದು ರೆಕಾರ್ಡೆಡ್ ಇದು ನಮ್ಮ ಕಡೆ ಅದ. ಅದನ್ನ ಪುಣೆದೊಳಗೆ ಅವ್ರ ಮನೆ ಮುಂದನ ಹಾಕಿದ್ರು ರೆಕಾರ್ಡ್. ಏನು ಅದನ್ನೆಲ್ಲ ಇವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದಾವೆ. ದ ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ನಾಟ್ ಗಾಟ್ ದ ರಿಸಲ್ಟ್. ಅದಕ್ಕೆ ವಿ ವಿಲ್ ಹ್ಯಾವ್ ಟು ಗೆಟ್ ದ ರಿಸಲ್ಟ್. ಅಂದ್ರೆ ಎಲ್ಲರ ಕಡೆಯಿಂದನೂ ಸಪೋರ್ಟ್ ಬೇಕು. ನನ್ನ ಉದ್ದೇಶ ಏನ್ ಗೊತ್ತಾ, ನಿಮ್ಮ ಪ್ರಶ್ನೆ ಉತ್ತರ ಹೇಳ್ತೀನಿ. ಏನ್ ನಾವು ಪ್ರತಿಭಟನೆ ಮಾಡ್ತೀವಿ ಅದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಯಾಕೆಂದ್ರೆ ನಾವು ಎಷ್ಟು ಜನ ಸೇರಿದ್ವಿ, ಏನು ಬೇಡಿಕೆ ಇಟ್ವಿ, ಅದು ಅಫಿಷಿಯಲ್ ಆಗಿ ಒಂದು ಕೇಂದ್ರ ಸರ್ಕಾರಕ್ಕೆ ರಿಪೋರ್ಟ್ ಹೋಗುತ್ತೆ. ಅದರಿಂದ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ EPFO ಆಫೀಸ್ ಮುಂದ್ಗಡೆ ನಡೀತಕ್ಕಂಥ ಪ್ರತಿಭಟನಾ ಸಭೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕು ಅಂತೇಳಿ ನಮ್ಮ ಸಂಘಟನೆ ಮತ್ತು ರಾಷ್ಟ್ರೀಯ ಸಂಘರ್ಷ ಸಮಿತಿ ಪರವಾಗಿ ಈ ಸಭೆಯಲ್ಲಿ ಮನವಿ ಮಾಡ್ತೀನಿ. ಹಾಗೆ ಈ ದಿನದ ಸಭೆಗೆ ತಾವೆಲ್ಲರೂ ಸಕಾಲಕ್ಕೆ ಹಾಜರಾಗಿ 29/7/2024 ಸೋಮವಾರ ಬರುತ್ತೆ. ಆ ದಿನ ಸಭೆಗೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಬೇಕು ಅಂತ ಹೇಳಿ ಕೇಳ್ಕೊಂತ ಈ ದಿನದ ಸಭೆಗೆ ಹಾಜರಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಗ ಸಭೆಯಲ್ಲಿ ಮಾತನಾಡಿದ ಗಣ್ಯರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಸಭೆ ಮುಕ್ತಾಯವಾಗುತ್ತದೆ.